ಸರ್ ತೋಟ ನಮ್ಮದೇ. ನಮ್ಮದು ಇಲ್ಲಿ ಅರ್ಧ ಎಕರೆ ಇದೆ. 20 ಗುಂಟೆ ಜಮೀನು. ಇಲ್ಲಿ ಬೆಳಗ್ಗೆ ನಾವು ಮನೆಗೂ ಇಲ್ಲಿ ದೇವಸ್ಥಾನ ನಾಳೆ ಭಾನುವಾರ ನಾವು ದೇವ್ರು ಮಾಡಬೇಕಾಗಿತ್ತು. ಇಲ್ಲಿ ಮಕ್ಕಳು ಕರ್ಕೊಂಡು ರಂಗೋಲಿ ಬಿಡೋಣ ಅಂತ ಬಂದೆ ಪೇಂಟ್ ತೊಗೊಂಡು. ಆವಾಗ ಬಂದಾಗ ತೋಟದ ಸುತ್ತಲೂ ಒಂದು ರೌಂಡ್ ಬರೋ ಅಭ್ಯಾಸ ಇದೆ. ಅಲ್ಲಿ ಮೂಲೆಯಲ್ಲಿ ತೆಂಗಿನ ಮರ ಇದೆ. ನಾನೇನೋ ಕಾಯೇನೋ ಬಿದ್ದಿರಬೇಕು ಅಂತ ಒಂದು ರೌಂಡ್ ಬಂದೆ. ಅಲ್ಲಿ ಒಂಥರ ಅಲ್ಲೆಲ್ಲ ಕಂಡು ಬುಲ್ಡೆ ಕಂಡಂಗೆ ಕಾಣ್ತು. ಆವಾಗ ನಾನು ಮಕ್ಕಳಿಗೆ ಯಾರಿಗೂ ಹೇಳಲಿಲ್ಲ, ಹೆದರ್ಕೊಂಡು ಆ ಮಕ್ಕಳು ಅದು ಆಮೇಲೆ ಕಳಿಸ್ಬಿಟ್ಟೆ ನಾನು ಬೇಗನ, ಹೋಗ್ರಪ್ಪ ನೀವು ಅಂತ. ಆವಾಗ ನಾನೇನು ಮಾಡಿದೆ, ಇಲ್ಲೇ ಇದ್ರೂ 112 ಫೋನ್ ಮಾಡಿದೆ. ಸರ್ ಈ ಥರ ಯಾವುದೋ ತಲೆ ಬುರುಡೆ ಕಾಣ್ತಾ ಇದೆ ಅಂತ ಅಂದೆ. ಆವಾಗ ಅವರು ಬಂದರು, ಒಂದು ಅರ್ಧ ಗಂಟೆಗೆ ಬಂದರು. ಬಂದಾಗ ಎಲ್ಲಿ ಏನು ಅಂತ ಕೇಳಿರು. ನೋಡಿ ಸರ್ ಅಂತ ಸ್ಪಾಟ್ ತೋರಿಸ್ದೆ. ತಲೆ ಬುರುಡೆಯನ್ನೇ ನೋಡಿರು ಅಂತ ನೋಡಿದಾಗ ಆಮೇಲೆ ಮುಂದೆ ಇನ್ನೂ ಇವರೆಲ್ಲ ಏನು ಮಾಡಿದ್ರು, ಸಬ್ ಇನ್ಸ್ಪೆಕ್ಟ್ರು ಅವರೆಲ್ಲ ಮುಂದಕ್ಕೆ ಹೋಗಿ ಅಲ್ಲಿ ಏನೋ ಬ್ಯಾಗ್ ಇದೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗಿ ನೋಡಿರು. ಮುಂದಕ್ಕೆ ಹೋದಾಗ ಬ್ಯಾಗ್ ಇತ್ತು. ಹೇಳಪ್ಪ ಇಲ್ಲೇ ಇದೆ, ಎಲ್ಲ ಇಲ್ಲೇ ಇದೆ ಅಂತಂದರು. ನಾನೇನು ಹೋಗಿರಲಿಲ್ಲ. ಆಮೇಲೆ ತಿರ್ಗಾ ನಾನು ಬಾಯಿಲಿಂದ ತೋರಿಸಿರಲ್ಲಿ. ಅವಾಗ ಬ್ಯಾಗಲ್ಲಿ ತೆಗೆದ ಹೊತ್ತಿಗೆ ID ಕಾರ್ಡು, ಆಧಾರ್ ಕಾರ್ಡು, ಊಟದ ಬಾಕ್ಸು, ಒಂದು ವಾಟ್ರ್ ಕ್ಯಾನು ಇತ್ತು ಸರ್. ಸರ್ ಸ್ಮೆಲ್ ಬರ್ತಾಯಿತ್ತು. ಅಲ್ಲೇ 20 ದಿವಸದಿಂದ ಸ್ಮೆಲ್ ಬರ್ತಾಯಿತ್ತು. ನಾವು ಏನೋ ಇಲ್ಲಿ ಮಾಮೂಲಿ ಈಗ ರೋಡ್ ಸೈಡಲ್ಲಿ ಕೋಳಿ ಹೋಗಿರ್ತಾರೆ, ಆ ಕಡೆ ರೈಲ್ವೆ ಟ್ರ್ಯಾಕಲ್ಲಿ ಅದು ಇದು ಏನೋ ನಾಯಿ ಪಾಯಿ ಸತ್ತಿರ್ತವೆ. ನಾವು ಮಾಮೂಲಿ ಸ್ಮೆಲ್ ಇದ್ದೇ ಇರ್ತವೆ ಅಂದ್ಕೊಂಡು ನಾವು ಸ್ಮೆಲ್ಲು ಅಂದ್ಕೊಂಡು ನಾವು ಸುಮ್ಮನೆ ಇದ್ದು, ನಾವೇನು ಇದು ಮಾಡಿರಲಿಲ್ಲ. ಈಗ ತಲೆ ಪುರುಡೆ ನೋಡಿದಾಗ ನಾವು ತಕ್ಷಣವೇ ಫೋನ್ ಮಾಡಿದೆವು ಸರ್. ಇಲ್ಲ ಸರ್, ಸ್ಮೆಲ್ ಮಾತ್ರ ಬರೋದು. ಸ್ಮೆಲ್ ನಾವು ಏನೋ ನಾಯೋ ಏನೋ ಸತ್ತಿದೆ ಪ್ರಾಣಿ ಯಾವುದೋ. ಈಗ ನವಿಲು, ಈಗ ನೋಡಿ ಇಲ್ಲೆಲ್ಲ, ಈಗ ನವಿಲು ಇಲ್ಲೆಲ್ಲ ಓಡಾಡ್ತಿರ್ತವೆ. ಅವು ಯಾವುದೋ ಪ್ರಾಣಿ ಇರ್ಬೋದು. ಸರ್ ನಾವು ಆ ಕಡೆ ಹೋಗೋದೇ ಇಲ್ಲ. ನಮ್ಮ ಇಲ್ಲಿ ಹೆಂಗೆ ಅಂತಂದ್ರೆ ನಾವು ಅಣ್ತಂದಿರ್ದು ತೋಟಗಳು, ಅವ್ರದ್ದು ಬೇರೆದು. ಈಗ ನೋಡಿ ಇದೆಲ್ಲ ನಮ್ಮದು ಅಣ್ತಂದಿರ್ದು. ನಮ್ಮದು ಅಣ್ತಂದಿರ ತೋಟ ಬಿಟ್ಟು ನಾವು ಬೇರೆ ಕಡೆ ಓದ್ತಿರ್ಲಿಲ್ಲ. ಏಕೆಂದರೆ ಅಲ್ಲಿ ಶಾದ್ರೆ ಅವರು ಸರಿ ಕ್ಲೀನ್ ಮಾಡಿಕೊಂಡಿಲ್ಲ. ಎಲ್ಲ ಗಿಡ ಗಂಟೆ ಬೆಳೆದಿದ್ದಾವೆ. ಅಲ್ಲೆಲ್ಲ ಏನಕ್ಕೆ ಹೋಗೋಣ? ಈಗ ಅಲ್ಲೇನೋ ಹೋಗೋಣ, ಏನೋ ಹೋಯ್ತು ಪಕ್ಕದವ್ರು ಕಳ್ರು ಅಂತ ನಮ್ಮನ್ನು ಅನ್ಕೊಂತಾರೆ. ಅವರು ನಮ್ಮ ತೋಟಕ್ಕೆ ಬರಲ್ಲ, ನಾವು ಅವ್ರ ತೋಟಕ್ಕೆ ಹೋಗಲ್ಲ. ಸರ್ ಈಗ ಗೊತ್ತಾಯಿತು. ಅದೇ ಇವ್ರು ಯಾರೋ ಒಂದು ಮಗ ಬಂದೈತೆ, ನಮ್ಮ ತಾಯಿ ಅಂತ ಅಷ್ಟೇ. ಇಲ್ಲ ಸರ್, ಗೊತ್ತಿಲ್ಲ. ಅದ್ರ ಬಗ್ಗೆ ಏನೂ ಮಾಹಿತಿ ಗೊತ್ತಿಲ್ಲ. ಆಧಾರ್ ಕಾರ್ಡು ಸಮೇತ ನಮಗೆ ಪೊಲೀಸ್ನವ್ರು ತೋರಿಸ್ಲಿಲ್ಲ. ಆಧಾರ್ ಕಾರ್ಡೆಲ್ಲ ಸಿಗ್ತಿದ್ದಂಗೆ ಅವರ ಫೋಟೋ ಹೊಡ್ಕೊಂಡು ಅವರೇನೆ ಸೀಕ್ರೆಟಾಗಿ ಇದು ಮಾಡ್ಕೊಂಡ್ರು. ನಮ್ಗೆ ಯಾರು ಏನು ಅಮ್ಮನ ಹೆಸ್ರು ಏನು ಈಗಲೂ ಗೊತ್ತಿಲ್ಲ ನನಗೆ. ಆ ಅಮ್ಮ ಕೇಳಿದಾಗ ನಾನು ಏನು ಓದ್ತಾ ಇದ್ದೀಯಮ್ಮ ಅಂದರೆ ಇಂಜಿನಿಯರ್ ಮಾಡ್ತಾಯಿದ್ದೀನಿ ಅಂತ ಅಂತು. ನನ್ನ ಹೆಸರು ಉಮೇಶ್ ಅಂತ.